ನಾನು ಶ್ಯಾಮಿದಲಿ ಕರಡ್ಕಲ್ ಸುನೋ ಮೀಡಿಯಾ ಟಿ ವಿ ಚಾನಲ್ ತಾಲೂಕಾ ವರದಿಗಾರರು. ಪಾಮನ್ಕೆಲ್ಲೂರಿನಲ್ಲಿ ಶ್ರೀ ಶಿವಾನಂದ ಸ್ವಾಮೀಜಿಯವರ 54ನೇ ವರ್ಷದ ಪುಣ್ಯಾರಾಧನೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಪಕ್ಕದ ಮಸ್ಕಿ ತಾಲೂಕಿಗೆ ನೂತನವಾಗಿ ಸೇರ್ಪಡೆಯಾದಂಥ ಪಾಮನ್ಕೆಲ್ಲೂರು ಗ್ರಾಮದಲ್ಲಿ ಶ್ರೀ ಶಿವಾನಂದ ಆಶ್ರಮ ಸೇವಾ ಟ್ರಸ್ಟ್ ವತಿಯಿಂದ ದಿನಾಂಕ 22/2/2026ರಿಂದ 2/3/2026ರವರೆಗೆ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆಚರಿಸುವ ಮೂಲಕ ಶ್ರೀ ಶಿವಾನಂದ ಸ್ವಾಮೀಜಿಯವರ 54ನೇ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಆತ್ಮಾನಂದ ಸ್ವಾಮಿಗಳು ಉಸ್ಕೆಯಾಳ್ ಹಾಗೂ ಚನ್ನಬಸವಣ್ಣ ಸ್ವಾಮೀಜಿಯವರು ವಕ್ರಾಣಿಯವರು ವಹಿಸಿದ್ದರು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಶರಣಪ್ಪ ಚಿಲ್ಕರಾಯಿ VCB ಕಾಲೇಜ್ ನಿವೃತ್ತ ಉಪನ್ಯಾಸಕರು ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕೆ ಭೀಮಣ್ಣನವರು ವಹಿಸಿದ್ದರು, ಟ್ರಸ್ಟ್ ಅಧ್ಯಕ್ಷರು ವಹಿಸಿದ್ದರು. ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಆಜಿಬಾಬ್ ಕಲ್ಯಾಣಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಲಿಂಗಸೂರು ಹಾಗೂ ಡಾಕ್ಟರ್ ಶ್ಯಾಮಿದಲಿ ಕರಡ್ಕಲ್ ಅಧ್ಯಕ್ಷರು ಕಪಾಕ್ಷಿ ಸಂಘ ಲಿಂಗಸೂರು, ಅಂಬರೀಷ ಕಲ್ಲೂರು ಅಧ್ಯಕ್ಷರು, ಭಾಗೀರಥಿ ಸಮಾಜ ತಾಲೂಕು ಅಧ್ಯಕ್ಷರು, ಪತ್ರಕರ್ತರು, ಹುಸೇನ್ ಬಾಷಾ ಹಿರಿಯ ನಾಗರಿಕರು, ಹಿರಿಯ ಪತ್ರಕರ್ತರು ಹಾಗೂ ಶಿವಣ್ಣ ನಿವೃತ್ತಿ ಶಿಕ್ಷಕರು ಇವರು ಶ್ರೀ ಶಿವಾನಂದ ಆಶ್ರಮದ ಒಂದು ಬೆಳವಣಿಗೆಯನ್ನು ಕುರಿತು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ M.T. ಪರ್ದನ್ನವರು ಈ ಟ್ರಸ್ಟಿನ ಉಪಾಧ್ಯಕ್ಷರಾಗಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮತ್ತು ಈ ಕಾರ್ಯಕ್ರಮದಲ್ಲಿ ಶರಣಪ್ಪ ಸೋಲಾಪುರ್, ವಿಜಯಕುಮಾರ್ ಗುತ್ತೇದಾರ್ ಹಾಗೂ ಶ್ರೀಮತಿ ಬಸಮ್ಮ ರಾಮಪ್ಪ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ನಾಗಪ್ಪ ಹಡಪದ್ ಅವರು ಮಾಡಿದರೆ, ವಂದನಾರ್ಪಣೆ ಶ್ರೀಮತಿ ದೇವಮ್ಮ ರವರು ಮಾಡಿದರು. ಈ ಕಾರ್ಯಕ್ರಮದಲ್ಲಿ TMC ಸಂಗೀತ ಬಳಗದವರು M.T. ಪರ್ದನ್ರವರು ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಊರಿನ ಗಣ್ಯರು, ಮುಖಂಡರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಮಹಿಳೆಯರು, ಪುರುಷರು, ಮಕ್ಕಳು ಆಗಮಿಸಿ ಜ್ಞಾನದಾಸೋಹ ಹಾಗೂ ಅನ್ನದಾಸೋಹವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ವರದಿ ಶ್ರೀ ಶ್ಯಾಮಿದಲಿ ಕರಡ್ಕಲ್ ಸುನೋ ಮೀಡಿಯಾ ಚಾನಲ್ ತಾಲೂಕು ವರದಿಗಾರರು ಲಿಂಗಸೂರು.